ಮಾಡ್ಲಿ ಬಿಡ್ರಿ, ಏನ್ ಅವ್ರು ಕೌಂಟರ್ ಅಲ್ರಿ, ಮಾಡ್ಲಿ, ವಿ ಆರ್ ಹ್ಯಾಪಿ ಫಾರ್ ಇಟ್. ಬಟ್ ಐ ಆಮ್ ಆಸ್ಕಿಂಗ್ ವೈ ಯು ಆರ್ ರೆಡ್ಯೂಸ್ 65 lakh votes ಫಾರ್ ವಾಟ್? ಜಸ್ಟ್ ಬಿಕಾಸ್ ಯು ವಾಂಟ್ ಟು ಗೋ ಫಾರ್ ಎಲೆಕ್ಷನ್? ಇಷ್ಟು ವರ್ಷ 4 ಟರ್ಮ್ ಗೆದ್ದಿದಾರಲ್ಲ ಬಿಜೆಪಿ ಅವರು, 4ರಿಂದ 5 ಟರ್ಮ್ ಬಿಜೆಪಿ. ಅವಾಗ ಏನು ವೋಟರ್ ಎಕ್ಸ್ಚೇಂಜ್ ಮಾಡಿಲ್ಲ, ಇವಾಗ ಯಾಕೆ ಮಾಡಬೇಕು? ಆಂಟಿ ಇನ್ಕಂಬೆನ್ಸಿ ಬೆಳೆದ್ಬಿಟ್ಟಿದೆ, ಸೋಲೋ ಭಯ ಇದೆ. 5 ಟರ್ಮ್ ಅವರೇ ಗೆದ್ದಿದ್ದಾರೆ, ಯಾಕೆ ವೋಟರ್ ಲಿಸ್ಟ್ ನೀವು ಚೆಕ್ ಮಾಡಲಿಲ್ಲ ಅವಾಗ? ಈಗ ಆಂಟಿ ಇನ್ಕಂಬೆನ್ಸಿ ಬಂದ್ಬಿಟ್ಟಿದೆ, ಕಾಂಗ್ರೆಸ್ ವೋಟ್ಗಳು ತೆಗಿಬೇಕು. 65 ಲಕ್ಷ ತೆಗೆದ್ರೆ ಇನ್ನೇನೈತೆ? ಗೆಲ್ತಾರೆ, ಸಭಾಷಿಗಿರಿ ಹೊಡಿರಿ, ಇನ್ನೊಂದು ಜೋರ್ ಚಪ್ಪಾಳೆ ಹೊಡಿರಿ, ಇನ್ನೊಂದು ಹೆಗ್ಗಳಿಕೆ, a feather in the cap that under the leadership of Modi Saab we have won BR. Okay, what is your performance in last 4 terms in BR? ಅದರ ಬಗ್ಗೆ ಚರ್ಚೆ ಇಲ್ಲ. 4 ಸಾರಿ ನೀವು ಗೆದ್ದಿದ್ದೀರಿ ಬಿಆರ್ ನಲ್ಲಿ, ಏನ್ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ಹೇಳಕ್ ಹಿಡಿದಾರಾ? ಹೌ ಡು ಯು ಟೇಕ್ ಅ ಡಿಬೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರು ಕೇಳ್ಬೇಕು? ಅಲ್ಲ ರೀ, ಎನ್ ಐ ಅವರು 2024 ಇಸ್ವಿನಲ್ಲಿ ಎನ್ ಐ ಅವರು ಏನ್ ರಿಕ್ವೆಸ್ಟ್ ಮಾಡಿದ್ರು? ಏನ್ ರಿಕ್ವೆಸ್ಟ್ ಮಾಡಿದ್ರು ಎನ್ ಐ ಅವರು? ಗಲ್ ಶಿಕ್ಷೆ ಕೊಡ್ಬೇಕಂತ ಹೇಳಿದ್ರು. ಯಾರು ಹೇಳಿದ್ದು? ಎನ್ ಐ ನವರು ಯಾರು? ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತಾನೇ ಹೇಳಿದ್ದು, ಈಗ ಅವರೇ ತಾನೇ ಬಿಟ್ಟಿರೋದು. 24 ಇಸ್ವಿನಲ್ಲಿ ಎನ್ ಐ ಅವ್ರವರು ದೇ ಆರ್ ರೆಕಮೆಂಡೆಡ್ ದಟ್ ದಿಸ್ ಪೀಪಲ್ ಆರ್ ಇನ್ವಾಲ್ಡ್ ಇನ್ ಟೆರರಿಸ್ಟ್ ಆಕ್ಟಿವಿಟೀಸ್, ಇವರಿಗೆ ಸದಾ ಆಗ್ಬೇಕಂತ ಹೇಳಿರ್ತಕ್ಕಂಥದ್ದು ಯಾರು? ಎನ್ ಐ ನವರು. ಇವತ್ತು ಬಿಟ್ಕೊಟ್ಟವ್ರು ಯಾರು? ಅವರೇ. ಅದಕ್ಕೆ ನಾವೇನು ಮಾಡ್ಬೇಕೀಗ? ಹೂ ಹ್ಯಾಸ್ ಟು ಆನ್ಸರ್? ನಾವು ಆನ್ಸರ್ ಮಾಡ್ಬೇಕು ಅದಕ್ಕೆ? ಯಾರು ಆನ್ಸರ್ ಯಾರು ಮಾಡ್ಬೇಕು? ಅಲ್ರಿ, ಅವ್ರದೇ ಸರ್ಕಾರ, ಅವರೇ ಷಡ್ಯಂತ್ರ. ನಮ್ದ ರೀ, ಅವರೇ ಆಡಳಿತದ ರೀ. ಸುಮ್ಮನೆ ಷಡ್ಯಂತ್ರ ಹೆಂಗ್ರಿ ಷಡ್ಯಂತ್ರ ಆಗ್ತತೆ? ನೀವೇ ಅಧಿಕಾರದಲ್ಲಿದ್ದೀರಿ, ನಿಮ್ಮ ಕಾಲದಲ್ಲೇ ಬ್ಲಾಸ್ಟ್ ಆಗಿದ್ದಾವೆ. ನಾವು ಷಡ್ಯಂತ್ರ ನಡೆಸೋಣ? ಕೇಂದ್ರ ಸರ್ಕಾರ ನಿಮ್ದೆ, ರಾಜ್ಯ ಸರ್ಕಾರ ನಿಮ್ದೆ. ಈಗ ಮೊನ್ನೆ ಹೇಳಿದ್ನಲ್ಲ, ಎಷ್ಟೋ ಸಲ ಹೇಳ್ತದೆ, ನೀವು ಯಾರು ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ ಈ ಮಾತನ್ನ. 21,000 ಕೋಟಿ ಅದಾನಿ ಪೋರ್ಟ್ನಲ್ಲಿ ಡ್ರಗ್ ಸೀಸ್ ಆಗುತ್ತೆ. ಮುಂಡ್ರಾ ಪೋರ್ಟ್ನಲ್ಲಿ ಎನ್ ಐ ರಿಪೋರ್ಟ್ ಕೊಟ್ಟಿದ್ದಾರೆ. 21,000 ಕೋಟಿ ಏನು ದುಡ್ಡು ಬಂದಿದೆ, ಪೇಲ್ಗಾಮಿಗೆ ಲಿಂಕ್ ಇದೆ ಅಂತ ಹೇಳ್ತಾರೆ. ಪೇಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಟೆರರಿಸ್ಟ್ ಲಿಂಕ್ ಇದೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಇದು ಯಾರು ಕೇಳಲ್ವಾ? ಇದಕ್ಕೇನು ಬಿಜೆಪಿ ಉತ್ತರ ಕೊಡಲ್ವಾ? ದಯಮಾಡಿ ಕೇಳಿ ಅಂತ ಇಶ್ಯೂಸು.